ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿನ್ನೆ ಆಕ್ಚುಲಿ ನಾವು ಕರೆಕ್ಟಾಗಿ ಎಂಡ್ ಮಾಡೋಕ್ಕಾಗಲಿಲ್ಲ ವಿಡಿಯೋ. ನನ್ನ ಬ್ಯಾಟ್ರಿ ಬೇರೆ ಖಾಲಿ ಆಗೋಯ್ತು. ತುಂಬಾನೇ ಟಯರ್ಡ್ ಆಗಿಬಿಟ್ಟಿದ್ವಿ ಸ್ಟೇ ಬರೋಷ್ಟರಲ್ಲಿ. ನಾವು ಉಳ್ಕೊಂಡಿದ್ದು ಬಂದು ಕಟ್ರಾ ಅಲ್ಲಿ ಸ್ನೇಹಿತರೆ, ಹೋಟೆಲ್ ಅನುರಾಗ್ ಕಟ್ರಾ ಅಂತ. ಮುಂದೆನೆ ಮೌಂಟೇನ್ ವ್ಯೂ ಇದೆ. ನಮ್ಮ ಹಿಂದೆ ಏನ್ ನೋಡ್ತಾ ಇದ್ದೀರಾ ಅದೇ ವೈಷ್ಣೋದೇವಿ ಬೆಟ್ಟ. ನಿನ್ನೆ ಸ್ಟೇಗೆ ಬಂದು ಆಕ್ಚುಲಿ ಟೆಂಪಲ್ಗೆ ಹೋಗಿ ಟ್ರೈ ಮಾಡಿದ್ವಿ, ಬಟ್ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ಅಂಡ್ ಇವತ್ತು ಕೂಡ ರೈಡ್ ಮಾಡಬೇಕಾಗಿತ್ತಲ್ಲ, ಸೊ ಹಾಗಾಗಿ ವೈಷ್ಣೋದೇವಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ನಾನು ಲಾಸ್ಟ್ ಟೈಮು ಲಡಾಖ್ ರೈಡ್ ಮಾಡಿದಾಗ ವೈಷ್ಣೋದೇವಿ ಟೆಂಪಲ್ಗೆ ಹೋಗಿದ್ದೆ. ಆ ವಿಡಿಯೋಸ್ನ ನೀವೇನಾದ್ರು ಟೆಂಪಲ್ ನೋಡ್ಬೇಕಂದ್ರೆ ಆ ವಿಡಿಯೋಸ್ ನೋಡ್ಕೊಂಡು ಬನ್ನಿ. ಲಡಾಖ್ ಸೀರೀಸ್ ಅಲ್ಲಿ ಇರುತ್ತೆ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನೀವು ನಮ್ಮ ಜೊತೆ ರೈಡ್ ಮಾಡಬೇಕು ಅಂದ್ರೆ ಕರುನಾಡು ಬೈಕರ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೇಜ್ ಇದೆ. ಅಲ್ಲಿ ನಾವ್ ಏನೇ ರೈಡ್ ಪ್ಲಾನ್ ಮಾಡಿದ್ರು ಇಟಿನರಿನ ಪೋಸ್ಟ್ ಮಾಡ್ತಾ ಇರ್ತೀವಿ. ನೀವು ಆ ಡೇಟ್ಸ್ ಅಲ್ಲಿ ಫ್ರೀ ಇದ್ರೆ ನಮ್ಮ ಜೊತೆ ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಅಂಡ್ ಇವತ್ತು ಆಕ್ಚುಲಿ ವೆದರ್ ಪರವಾಗಿಲ್ಲ. ಲಾಸ್ಟ್ ಒಂದು 3 days ಇಂದ ಸಿಕ್ಕಾಪಟ್ಟೆ ಬಿಸಿಲು ನೋಡಿ ಸಾಕಾಗೋಗಿತ್ತು. ಇವತ್ತು ಸ್ವಲ್ಪ ಚಿಲ್ಲಾಗಿ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಸಮಯ ಬಂದು 8 ಗಂಟೆ. ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಇವತ್ತು ನಾವು ಶ್ರೀನಗರ್ ಕಡೆಗೆ ಪಯಣ ಸಲ್ಲಿಸ್ತಾ ಇದೀವಿ. ಅಂಡ್ ಇಟ್ಸ್ ಅಬೌಟ್ 222 kilometers, ಅಗೇನ್ 5 to 6 hours ಆಫ್ ಜರ್ನಿ. ಸೊ ನಾನು ಅದಕ್ಕೆ ಬಾಯ್ಸ್ಗೆ 100 kilometers ಒಂದು ಪಿಚ್ ಸ್ಟಾಪ್ ಬಂದಿದ್ದೀನಿ. ಆಮೇಲೆ ಊಟ, ಆಮೇಲೆ ಸ್ಟೇ ಡೈರೆಕ್ಟ್ ಆಗಿ ಹೋಗ್ಬಿಡೋಣ ಅಂತ ಪ್ಲಾನ್ ಕೊಟ್ಟಿದ್ದೀನಿ. ಈ ಎಪಿಸೋಡ್ಸ್ ಎಲ್ಲ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ. ಸೊ ಎಲ್ಲ ವಿಡಿಯೋಸ್ ಎಪಿಸೋಡ್ಸ್ ಮಿಸ್ ಮಾಡ್ತಾರೆ ನೋಡಿ. ಒನ್ ವಿಶ್ ವಿಲೋ ಸ್ಟಿಕ್ ಬಗ್ಗೆ ಹೇಳಬೇಕು. ಆಕ್ಚುಲಿ ಒನ್ ವಿಶ್ ಸ್ಟಿಕ್ ವಿಲೋ ಫಸ್ಟ್ ಎಪಿಸೋಡ್ ಅಲ್ಲಿ ಹೊಡೆದಿರೋದು ನೀವು ನೋಡಿರ್ತೀರಾ. ಯಾವ ತರ ಎಫೆಕ್ಟ್ ಆಗ್ತಾ ಇದೆ ಅಂದ್ರೆ, ಆಲ್ರೆಡಿ ಮನಾಲಿ ಮತ್ತೆ ಲೇ ಹೈವೇ ಏನಿದೆ ಅದು ಫ್ಲಡ್ಸ್ ಬಂದು ಕ್ಲೋಸ್ ಆಗಿದೆ ಸ್ನೇಹಿತರೆ. ಅಂಡ್ ಕಾರ್ದುಂಗ್ಲಲ್ಲಿ ನಿನ್ನೆ ಅವಲಾಂಚೆ ತರ ಸ್ನೋ ಬಿದ್ದಿದೆ. ಸೊ ಈ ತರ ಎಫೆಕ್ಟ್ಸ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಹುಡುಗರೆಲ್ಲ ನೋ 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 ಡೋಂಟ್ ಡೂ ದಟ್ ಅಲ್ಲಿ ಮರಣ ಅಂತ ಇದ್ದೀವಿ. ಸೊ ಎಲ್ಲ ಸಿಂಕ್ ಆಗ್ತಾ ಇದೆ. ಬಟ್ ಬಾಯ್ಸ್ ಆರ್ ಎಂಜಾಯಿಂಗ್ ಅಂಡ್ ಐ ಆಮ್ ಆಲ್ಸೋ ಈಕ್ವಲಿ ಎಂಜಾಯಿಂಗ್. ಅಂಡ್ ವಿ ಆರ್ ಸೋ ಮಚ್ ಎಕ್ಸೈಟೆಡ್ ವಾಟ್ ಟು ಸಿ ಇನ್ ಫ್ಯೂಚರ್ ಅಂತ. ಅಂದ್ರೆ ಕಮಿಂಗ್ ಡೇಸ್ ಅಲ್ಲಿ ಏನ್ ನೋಡ್ತೀವಿ ಅಂತ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀವಿ ಸ್ನೇಹಿತರೆ. ಬನ್ನಿ ಇವಾಗ ಹೆಲ್ಮೆಟ್ ಪಿಯೋಗೆ ಶಿಫ್ಟ್ ಆಗೋಣ. ಕ್ಲೈಮೇಟ್ ಸಖತ್ತಾಗಿದೆ ಸ್ನೇಹಿತರೆ. ಸಡನ್ಲಿ ಬಾಲಿನ ಇದು, ವಾವ್, ಬಾಲಿ ಆಫ್ ಉಧಂಪುರ್ ಸಿಟಿಯಲ್ಲಿದ್ದೀವಿ. ಆಲ್ಮೋಸ್ಟ್ 134 kilometers ಇದೆ. ಲಂಚ್ಗೆ ಹಾಕೊಂಡಿದ್ದೀನಿ. ಸೊ ಇನ್ನೊಂದು ಕರೆಕ್ಟಾಗಿ ಒಂದು 33-40 kilometers ಕೊಟ್ಬಿಟ್ಟು ಫಸ್ಟ್ ಪಿಚ್ ಸ್ಟಾಪ್ ಕೊಡೋಣ ಅಂತ. ಇವಾಗೇನು ಅಷ್ಟೊಂದು ನಮಗೇನು ಪ್ರೆಷರ್ ಇಲ್ಲ ಓಡಿಸೋಕ್ಕೆ. ತುಂಬ ಬ್ರೀಸ್ ಕೂಲ್ ಆಗಿದೆ. ವೈಸರು ಮುಚ್ಕೊಂಡು ಓಡಿಸ್ಬೋದು, ವೈಸರು ತೆಕ್ಕೊಂಡು ಓಡಿಸ್ಬೋದು. ತುಂಬ ರಿಲ್ಯಾಕ್ಸಿಂಗ್ ಆಗಿದೆ ಕರ್ವ್ಸಲ್ಲೆಲ್ಲ. ಒಂದು 110-120 ಈಸಿಯಾಗಿ ಪುಷ್ ಮಾಡ್ಬೋದು ಈ ವೆದರ್ ಕಂಡೀಷನಲ್ಲಿ. ನೋಡೋಣ ಬಾಯ್ಸ್ ಎಲ್ಲ ಹೆಂಗೆ ಸಾಥ್ ಕೊಡ್ತಾರೋ ಹಂಗೆ. ಬಾಯ್ಸ್ನೆಲ್ಲ ರೀಗ್ರೂಪ್ ಮಾಡಿ ಟುವರ್ಡ್ಸ್ ಅನಂತನಾಗ್, ಪಂಪೋರ್ ಆ್ಯಂಡ್ ಶ್ರೀನಗರ್ ಹೋಗೋಣ ಸ್ನೇಹಿತರೆ. ಏಯ್ ಬ್ರೋ, ವಾಕಿ ಟಾಕಿಲಿ ಏನೇನೋ ಹೇಳ್ಬೇಡಿ, ರೆಕಾರ್ಡ್ ಆಗ್ತಾ ಇದೆ. ಬಾಯ್ಸ್ ಎಲ್ಲ ನಾನು ಹಿಂದೆ ಬರಬೇಕು ಟನಲ್ವರೆಗೂ. ದಯವಿಟ್ಟು ಎಲ್ಲ ಸಿಂಗಲ್ ಲೈನ್ ಮೇಂಟೈನ್ ಮಾಡಿ. ಎಲ್ಲ ನಾನು ಹಿಂದೆ ಬರ್ರಿ. ತಾರ್ ಕ್ರಾಸ್ ಆದ್ಮೇಲೆ ಶಾರ್ಟ್ ತಗೊಂತಾರೆ. ಟನಲ್ವರೆಗೂ ನಾನು ಹಿಂದೆ ಬನ್ನಿ ಎಲ್ಲರೂ. ಇಲ್ಲಿ ಆಲ್ಮೋಸ್ಟ್ ಒಂದು 8.5 kilometer ಟನಲ್ ಬರುತ್ತೆ ಸ್ನೇಹಿತರೆ. ಬ್ರೋ ಓಕೆನಾ? ಎಲ್ಲ ಮುಂದೆ ಹೋಗ್ಬೋದಾ? ತಾರ್ ಬಂತಾ? ಶ್ಯಾಮ್ ಪ್ರಸಾದ್ ಮುಖರ್ಜಿ ಟನಲ್. ನಾವೊಂದು ವಿಡಿಯೋ ಮಾಡ್ಕೊಡೋಣ. ಟನಲ್ ಇದು. ಈ ಥರ 2 ಸರಿ ಟನಲ್ ಸಿಗುತ್ತೆ ಚಿಕ್ಕದು. ಏಯ್ ಗುರು, ಸ್ವಲ್ಪ ಸ್ಪೀಡ್ ಹೋಗ್ಬೇಕು.
ಪಾತಾಳ ತೋರಿಸ್ತೀನಿ ರೀ. ಅಲ್ಲಿ ನೋಡಿ, ಓ ಮೈ ಗಾಡ್ಸ್, ಯಾವ ಥರ ಕೆಳಗಿದೆ ಗೊತ್ತಾ? ಅಯ್ಯೋ ಉಮ್ಮ, ಫುಲ್ ಲ್ಯಾಂಡ್ಸ್ಕೇಪೇ ಚೇಂಜು. ಅಯ್ಯೋ ಅಯ್ಯೋ ಇದರಿಂದ ಆಡಿದ್ರೆ ಜಾರ ಬಂಡಿ ಸೀದಾ ನಿಕ್ಲಿಗೆ ಒಂಡಿ. ಓಹೋ ಇಲ್ಲಿ ನೋಡಿ ಸ್ನೇಹಿತರೆ, ಮೇಲಿಂದ ಬಿದ್ದೋಗ್ಬಿಟ್ಟಿರೋದು ಇದು ಕ್ರೇನು. ಅಪ್ಪ ಹಂಗೆ ಅಟ್ಯಾಚ್ ಆಗ್ಬಿಟ್ಟಿದೆ ಅಪ್ಪ. ಅಯ್ಯೋ ಲಾರಿನೇ ಸೈಡ್ಗೆ ಬಿಚ್ಚೋಯ್ತು ಅನ್ನೋರು ಕ್ರೇಜಿಗೂ. ಇದನ್ನ ನಿಮ್ಗೆ ಏನು ಅರ್ಥ ಆಗುತ್ತೆ, ಬಿಚ್ಚ ಒಯ್ಯೋದು ಇಂಪಾರ್ಟೆಂಟು. ಪಾರ್ಕಿಂಗ್ ಹೆಂಗಾದ್ರು ದಿಗಿಸ್ಕೊಳ್ಳಿ ಅಂತ. ಹಲೋ ಹಲೋ ಸರ್, ವಿವೇಕ್ ಸರ್ ಏನಿಲ್ಲ ಸರ್, ಎಲ್ಲಿದ್ದೀರಾ ಸರ್? ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಇದೆ. ಇದು ನಿಮ್ದು ಯಾವ್ದು ಸರ್ ಫ್ಲಾಟ್ ನಂಬರು? ನೀವು ಒಂದು ಕೆಲಸ ಮಾಡಿ, ಇದು ಸೆಕ್ಯೂರಿಟಿ ಕೈ ಕೊಟ್ಬಿಡಿ ಸರ್. ಹೌದಾ? ನಾನು ಬಂದು ಇಸ್ಕೊತೀನಿ, ನಾನು ಆಚೆ ಇದ್ದೀನಿ. ಸರಿ, ಓಕೆ ಸರ್, ಆಯಿತು. ಸೆಕ್ಯೂರಿಟಿ ಕೈ ಕೊಟ್ಟಿರ್ತೀನಿ ತಗೊಳ್ಳಿ ಸರ್. ಹಾಂ ಸರಿ ಸರ್. ಸರ್ ಸರ್ ಕರ್ನಾಟಕದವರಾ? ನಮಸ್ಕಾರ ಸರ್. ಅದಕ್ಕೆ ಕರ್ನಾಟಕ ಗಾಡಿ ನೋಡಿ. ಹಾಂ, ಎಲ್ಲಿರೋರು ಸರ್? ಬೆಂಗಳೂರು ಸರ್, ವಿಜಯನಗರ. ಹೌದಾ? ನಮ್ಮದು ಬೆಂಗಳೂರು ಜಾಲಹಳ್ಳಿ ಸರ್. ಎಲ್ಲ ಬೆಂಗಳೂರದವರ ಸರ್? ಹೌದು, ಎಲ್ಲ ಬೆಂಗಳೂರವ್ರೆ. ಇವಾಗ ನಾವು ಶ್ರೀನಗರ್ಗೆ ಹೋಗಿ ಅಲ್ಲಿಂದ ಲದಾಖ್ ಹೋಗ್ತಾ ಇದೀವಿ ಸರ್. ಹಾಂ ಸರ್, ತುಂಬ ದೂರಿಂದ ಬರ್ತಾರೆ. ಹೌದು, ಅದು ಒಂಥರ ಮಜಾ ಸರ್ ಗಾಡಿ ಓಡಿಸೋದು. ಸರಿ ಸರ್, ಸಿಗೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹಾಂ, ನಾನು ಅದೇ ಕರ್ನಾಟಕ ಗಾಡಿ ನೋಡ್ದಲ್ಲ ಅದಕ್ಕೆ. ಹಾಂ, ಅದೇ ನೋಡಿದೆ ನಾನು, ನಿಲ್ಲಿಸಿಲ್ಲ, ಮೋಸ್ಟ್ಲಿ ಅವ್ರು ನೋಡಲಿಲ್ಲ ಅನ್ಸುತ್ತೆ. ಓಕೆ ಸರ್. ಥ್ಯಾಂಕ್ಸ್ ಹೇಳಿ ಅವ್ರಿಗೆ. ಹಾಂ, ಬರ್ತೀನಿ ಸರ್. ಯಾವ ಥರ ಬಸ್ಸು ಅಂತ ಗೊತ್ತಾಯ್ತಾ ಇಲ್ಲ. ಮೇಲೆ ಏನೋ ಗಾಡಿ ಥರ ಐತೆ, ಆಮೇಲೆ ಬಕೆಟ್ಗಳು, ಕ್ಯಾನ್ಗಳು ಎಲ್ಲ ಐತೆ. ಏನಿದು ಚೇರ್ ಗೀರೆಲ್ಲ ಐತೆ. ಏನೋ ನೆಕ್ಸ್ಟ್ ಲೆವೆಲ್ ಟ್ರಾನ್ಸ್ಪೋರ್ಟ್ ಸ್ನೇಹಿತರೆ ಇದು. ಏನಿದು CRPF ಗಾಡಿ ನೋಡಿ ಸ್ನೇಹಿತರೆ, ಎಷ್ಟು ದೊಡ್ಡದು. ಅಪ್ಪ, ಒಂದು 4 ಫಾರ್ಚುನರ್ ಸೇರಿದ್ರೆ ಒಂದು CRPF ಗಾಡಿ. ಆರ್ಮಿಯವ್ರು ಫಸ್ಟ್ ನೋಡೋದು ನಂಬರ್ ಪ್ಲೇಟ್ ನಮ್ಮದು. ಅವ್ರವ್ರು ಆಗಿದ್ರೆ ಪಕ್ಕ ನಿಲ್ಲಿಸಿ ಮಾತಾಡಿಸ್ತಾರೆ. ಅವ್ರ ಹತ್ರ ಮಾತಾಡೋದೇ ಖುಷಿ. ಇನ್ನೊಂದು ಟನಲ್. ಸೊ ಅನಂತ್ನಾಗೆ ಎಂಟ್ರಿ, ಅಲ್ಮುಲ್ಲಾ ಅಂತ ಊರ ಹೆಸರು. ಇಲ್ಲಿ ಏನು ಫೇಮಸ್ಸು ಅಂದರೆ ಇಲ್ಲಿ ಕ್ರಿಕೆಟ್ ಬ್ಯಾಟ್ಗಳು ಜಾಸ್ತಿ ಮಾಡ್ತಾರೆ. ಏನು ನೋಡ್ತಾ ಇದ್ದೀರಾ, ವುಡನ್ ಪೀಸ್ಗಳು ಅದೆಲ್ಲ ಕ್ರಿಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗಳಿವೆ. ಸಾರಿ, ಬ್ಯಾಟ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗಳು. ಸೊ ಇವಾಗ ನಾವು ಊಟಕ್ಕೆ ಸ್ಟಾಪ್ ಇಲ್ಲೇ ಕೊಡ್ತಾ ಇರೋದು, ರೆಡ್ ಸಾಸ್ ರೆಸ್ಟೋರೆಂಟ್ ಆ್ಯಂಡ್ ಕೆಫೆ. RCB ಜರ್ಸಿ ಹಾಕೋರು ಗುರು ಇಲ್ಲಿ, ಕ್ರೇಜಿ.
ನಾವಿವಾಗ ಪಂಪೋರ್ ಅಂತ ಊರನ್ನ ಕ್ರಾಸ್ ಮಾಡ್ತಾ ಇದ್ದೀವಿ. ಪಂಪೋರ್ ಇಸ್ ಕನ್ಸಿಡರ್ಡ್ ಟು ಬಿ ಸ್ಯಾಫ್ರಾನ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಸ್ನೇಹಿತರೆ. ಈ ಕೇಸರ್ ಅಂತ ಬರುತ್ತಲ್ವಾ ಸ್ಯಾಫ್ರಾನ್, ಅದು ಬಂದು ಇಲ್ಲೇ ಜಾಸ್ತಿ ಪ್ರೊಡ್ಯೂಸ್ ಮಾಡೋದು. ಸೊ ಅದಕ್ಕೆ ಇದು ಸ್ಯಾಫ್ರಾನ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಇಲ್ಲಿಂದ ಎಕ್ಸ್ಪೋರ್ಟು ಆಗುತ್ತೆ. ಸುಮಾರು 1 ಲಕ್ಷದಿಂದ 2 ಲಕ್ಷ ಫ್ಲವರ್ಸು ಆ ಹೂವು ಮ್ಯಾನ್ಯಲಿ ಹ್ಯಾಂಡ್ ಪಿಕ್ ಮಾಡ್ತಾರೆ. ಆ ಒಂದು ಫ್ಲವರಲ್ಲಿ ಆ 3 ಥ್ರೆಡ್ ಇರುತ್ತೆ ಅಷ್ಟೇ. ಅದು ಸ್ಯಾಫ್ರಾನ್ ಥ್ರೆಡ್ಸ್ ಬರುತ್ತಲ್ಲ, ಆ 3 ಥ್ರೆಡ್ ಇರುತ್ತೆ ಒಂದು ಫ್ಲವರಲ್ಲಿ. ಅಷ್ಟು 3 ಥ್ರೆಡ್ಗೆ ಎಷ್ಟು ವ್ಯಾಲ್ಯೂ. ಆಲ್ಮೋಸ್ಟ್ 800 ಮೀಟರ್ಸ್ ಇದೆ ಸ್ಟೇಗೆ. ಇಲ್ಲಿರೋರೆಲ್ಲ ಏನು ಬಿಡ್ಲಿಕ್ಕೆ ಅವ್ರಿಗೆ ಗೊತ್ತಾ ಸ್ನೇಹಿತರೆ, ಯಪ್ಪ. ಕರೀನಾ ಕಪೂರು, ಕಟ್ರೀನಾ ಕೈಫು ಎಲ್ಲ ರೋಡಲ್ಲೇ ನಡೀತಾ ಇರಂಗಿದೆ. ಕಮಾಂಡೋಸ್ ಎಲ್ಲ ಅವರೆಲ್ಲ ಗುರು ಇಲ್ಲಿ. ಶಿಷ್ಯ ಈಗ ಸ್ಟೇಯಲ್ಲಿ ಗಾಡಿಗಳು ಹಾಕ್ಬಿಟ್ಟು ಸ್ವಲ್ಪ ಫ್ರೆಶನ್ ಅಪ್ ಹಾಕ್ಬಿಟ್ಟು ಟೀ ಕಾಫಿ ಕುಡಿದ್ಬಿಟ್ಟು ಸೀದಾ ದಾಲ್ ಲೇಕಿಗೆ ಹೋಗೋದು ಸ್ನೇಹಿತರೆ. ಹುಡುಗರಿಗೆಲ್ಲ ಬೋಟಿಂಗ್ ಮಾಡಿಸಿ ಬೋಟಲ್ಲಿ ಒಂದು ಇರಾನಿ ಚಾಯ್ ಅಲ್ಲ ಕಾಶ್ಮೀರಿ ಚಾಯ್ ಕೊಡಿಸಿ ಜಾಲಿ ಮಾಡಿಸಿ ಪೋಸ್ಟ್ ಆಫೀಸು, ಕ್ಲಾಸ್ ರೂಮು, ಬ್ಯಾಂಕು ಎಲ್ಲ ಫ್ಲೋಟಿಂಗಲ್ಲಿರೋದು ತೋರಿಸಿ ವಾಪಸ್ ಸ್ಟೇಗೆ ಕರ್ಕೊಂಬರೋದೇ ಇವತ್ತಿನ ಡ್ಯೂಟಿ. ಹೋಟೆಲ್ ಗ್ರ್ಯಾಂಡ್ ಫಾರ್ಚೂನ್. ಓಕೆ ಸ್ನೇಹಿತರೆ, ಬನ್ನಿ ಇವಾಗ ದಾಲ್ ಲೇಕಲ್ಲಿ ಸಿಗೋಣ. ಇವಾಗ ರೇಟ್ ಎಲ್ಲ ಹೆವಿ ಜಾಸ್ತಿ ಆಗ್ಬಿಟ್ಟಿದೆ. ನಾವು ಬಂದಾಗ 500 ರೂಪಾಯಿ ಒಂದು ಬೋಟಿಗಿತ್ತು. ಈಗ 2,000 ರೂಪಾಯಿ ಕೊಟ್ಬಿಟ್ಟು ಬಂದಿದ್ದೀವಿ ಸ್ನೇಹಿತರೆ. ಏನು ಹೇಳಿ, ಅದರಲ್ಲಿ ಇವನು ಲಾಸ್ಟ್ ಸ್ಟೂಡೆಂಟ್ ಅಂತ. ಇವನು ಸೆಕ್ಷನ್ 483 ಅಂತೆಲ್ಲ ಅಂದ್ಬಿಟ್ಟು ಸ್ವರೂಪ್ಗೆ ಇವನಿಗೆ ಪಿಚ್ಗೆ ಹಾಕೊಂತೀವಿ ನೋಡಿ ಇವಾಗ ಸ್ವಲ್ಪ ಹೊತ್ತಲ್ಲಿ. ಓ ಉಸ್ಕಾ ನಾಮ್ ಕ್ಯಾ ಹೈ ಲಾಸ್ಟ್ ಸ್ಟೂಡೆಂಟ್ का? ये लास्ट स्टूडेंट है दिलाल दिलाल भाई. हाँ सेक्शन क्या है? सेक्शन 438 आपको लगेगा. नॉन अवेलेबल वारंट आपके ऊपर हो जाएगा. ठीक है, आप मिसगाइड करते हो YouTube पे, लोगों को कम बोलते हो पैसा. ನಮ್ಗೆ ಹೇಳ್ಬಿಟ್ಟ ಮಿಸ್ಗೈಡ್ ಅಂತ. पैसा बराबर दे रहे हैं. ಏ ಕಳ್ಳ ನನ್ಗೆ ಮಿಸ್ಗೈಡ್ ಅಂದ್ಬಿಟ್ಟ. ಏ ಇವನ್ ಪಕ್ಕ ಸ್ಕ್ಯಾಮರ್ ಸ್ನೇಹಿತರೆ. ಇವನ್ ಬೋಟ್ ಮಾತ್ರ ಹತ್ತಬೇಡಿ. ಇವನು ನೋಡ್ಕೊಂಬಿಡಿ ದಲಾಲ ಅಂತ ಅವನ ಹೆಸರು. ನಮ್ಗೂ ಲಾಯರ್ಗೂ ಮೊದ್ಲೇ ಆಗಲ್ಲ. ಏಯ್ ಸುದೀನ್ ಬ್ರೋ, ಏಯ್ ಅವನೇ ಹೇಳ್ಕೊಂತ ಇರೋದು ಗುರು. ಪಾಪ ಅವ್ರು ಕರೆಕ್ಟಾಗಿ ಓಡಿಸ್ತವ್ರೆ. ಏಯ್ ಬಿಡು ಗುರು. ಏಯ್ ಇದೇನ್ ಡ್ಯಾಶಿಂಗ್ ಕಾರ ಇದು? ಏಯ್ ಬೋಟೆ ಆಮೇಲೆ ನಮ್ಮನ್ ಮುಗಿದ್ರೆ ಏನ್ ಮಾಡ್ತೀವಿ ಗುರು? ಏಯ್ ಇವ್ನು ಯಾರೋ ಮಧ್ಯದಲ್ಲಿ ಬರ್ತಾವನಲ್ಲ ಗುರು, 3 ಬೋಟ್ ಮಧ್ಯದಲ್ಲಿ. ಅವನು ತಿರುಗಿಸ್ಬಿಟ್ಟ. ಅವನು ಭಯ ತಿರುಗಿಸ್ಬಿಟ್ಟ. ಚಾಯ್ ಕೊಡೋನ್ ಬ್ರೋ. ಚಾಯ್ ವಾಲ ಆ ಗಯಾ. ಫುಲ್ ಖುಷಿ ಆಗ್ಬಿಟ್ಟ ಅವನು. ಫುಲ್ ಖುಷಿ ಆಗ್ಬಿಟ್ಟ. ಅವನ ಹತ್ರ ಬಂದಿದ ತಕ್ಷಣ ಏನು ತಗೊಳೋದು ಬೇಡ. ಸುಮ್ನೆ ಹೇಳಿದೆ ಬ್ರೋ. ಅವನು ಕೇಸರಿ ಇದೆ ಇಂಪೋರ್ಟೆಡ್ ಅದು ಇದು ಅಂತ ತಿಂತಾನೆ. ಯಾರನ್ನ ತಗೊಂಡ್ಬಿಟ್ಟಿರೋದು. 50 ರೂಪಾಯಿ. ಹಾ ದೇದೋ ಭಯ್ಯ. बड़ा वाला ग्लास. ए भैया वो बड़ा वाला ग्लास में दे दो भैया. दाल लेकर पानी में नहीं यूज किया ना. वो नोड़ी वो भैया वो बड़ा वाला ग्लास में दे दो भैया. हाँ 100 का 100. ओके भैया 100 1000 कुछ भी चलता है. अरे ಒಳಗೊಳಗೆ ನಗ್ತಾ ಅವನು. अब धुरंधर मूवी देखा? धुरंधर ಏನ್ ಬ್ರೋ ಸೈಲೆಂಟ್ ಆಗ್ಬಿಟ್ಟ. ಬ್ರೋ ದುರಂಧರ್ ಅಂದಿದ ತಕ್ಷಣ ಸೈಲೆಂಟ್ ಆಗ್ಬಿಟ್ಟ. ದುರಂಧರ್ ಅಂದಿದ ತಕ್ಷಣ ಸೈಲೆಂಟ್ ಆಗ್ಬಿಟ್ಟ ಗುರು. ಅವನೇನು ಮಾತೇ ಇರ್ಲಿಲ್ಲ. ಇದು ಹೇಳ್ತಾ ಇದೆ, ಇದೆಲ್ಲ ಬೋಟ್ ಹೌಸು ಗೆಸ್ಟ್ಗೆಲ್ಲ ಕೊಡ್ತಾರೆ. ಅಂದರೆ ಲೈಕ್ ಅವ್ರದ್ದು ಹನಿಮೂನು ಫಸ್ಟ್ ನೈಟು ಎಲ್ಲ ಇದ್ರೆ ಅವ್ರು ಅರೇಂಜ್ ಮಾಡಿ 1200 ರೂಪಾಯಿ ಇಸ್ಕೊತಾರೆ. ಊಟ ಬಂದ್ಬಿಟ್ಟು ಈ ಥರ ಬೋಟಲ್ಲಿ ಬಂದು ಕೊಡ್ತಾರೆ. ಅಂದರೆ ಇವನು ಮುಳುಗೋಗ್ಬಿಟ್ರೆ ಏನು ಮಾಡ್ತಾರೆ, ಲೈಫ್ ಜಾಕೆಟ್ ಹಾಕೊಂಡು ಮಾಡ್ತಾರ ಅಂತಾನೆ. ಯಾವ ಥರ ಇರ್ತಾರೆ ಲೈಫ್ ಜಾಕೆಟ್ ಹಾಕೊಂಡು ಮಾಡ್ತಾರ ಅಂತ. ಏನು ಗುರು ನೀನು? ಯಾರು ಹೇಳಿದ್ದು ಅಂತ ಹೇಳಿ ಬ್ರೋ. ಜನ ಎಲ್ಲ ಓ ಇಬ್ರವ್ರೆ. ಇವನು ಸ್ನೇಹಿತರೆ ಶಿಶಿರು. ಸ್ನೇಹಿತರೆ ಲಾಸ್ಟ್ ಟೈಮು ಒಂದು ಸಲ್ಮಾನ್ ಖಾನ್ದು ತೊಗೊಂಡಿದ್ದೆ. ಈ ಸರಿನೂ ಒಂದು ಸಲ್ಮಾನ್ ಖಾನ್ದು ತೊಗೊತಾ ಇದ್ದೀನಿ ಸ್ನೇಹಿತರೆ. ಲಾಸ್ಟ್ ಟೈಮ್ ಎಷ್ಟು ಕೊಟ್ಟೆ ಗೊತ್ತಿಲ್ಲ, ಬಟ್ ಈ ಸರಿ 150 ರೂಪಾಯಿ ಕೊಡ್ತಾರೆ ನೋಡಿ. ಎಲ್ಲ ಥರ ಜ್ಯುವೆಲ್ರಿ ಸಿಗುತ್ತಿಲ್ಲ, ಆ್ಯಂಟಿಕ್ಕು, ಸ್ಟೋನ್ಸು. ದಾಲ್ ಲೇಕ್ ಎಲ್ಲ ಮುಗಿತು. ಸೊ ನೀವೇ ದಾಲ್ ಲೇಕಿಗೆ ಬಂದರೆ 1000 ರೂಪಾಯಿ ಅಷ್ಟೇ ಕೊಡಿ ಒಂದು ಬೋಟ್ಗೆ. 4 ಜನ ಕರ್ಕೊಂಡು ಹೋಗ್ತಾರೆ. 1.5 ಅವರ್ ಸ್ನೇಹಿತರೆ.
ಟೈಮ್ ಪಾಸ್ ಮಾಡಿಸ್ತಾರೆ. ಅದಾದ್ಮೇಲೆ ಇವಾಗ ಕ್ಯಾಬ್ ಹತ್ತಿದೀವಿ. ಇವಾಗ ಡೈರೆಕ್ಟ್ ಹೋಟೆಲ್ಗೆ ಹೋಗ್ತಾ ಇದೀವಿ ಸ್ನೇಹಿತರೆ. ಇಲ್ಲಿ ಶಂಕರಾಚಾರ್ಯ ದೇವಸ್ಥಾನ ಕೂಡ ಇದೆ, ಅದನ್ನು ಕೂಡ ನೋಡಬಹುದು. ಅದು ಸ್ವಲ್ಪ ಹತ್ತಬೇಕು, ಮೆಟ್ಲಿದೆ. ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಅಂದರೆ ನಾಳೆ ಬಂದ್ಬಿಟ್ಟು ಶ್ರೀನಗರಿಂದ ನಾವು ಕಾರ್ಗಿಲ್ ಹೋಗ್ತಾ ಇದ್ದೀವಿ. ಸೊ ಅದು ಕೂಡ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಬಿಕಾಸ್ ಜೋಜಿಲಾ ಪಾಸು, ದ್ರಾಸು, ಅದೆಲ್ಲ ಸೋನ್ಮರ್ಗು ಎಲ್ಲ ಕ್ರಾಸ್ ಮಾಡ್ತೀವಿ. ಸೊ ಬ್ಯೂಟಿಫುಲ್ ಆಗಿರುತ್ತೆ. ನಾವು ಸ್ವಲ್ಪ ಸ್ನೋ ಮೌಂಟೇನ್ಸ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಯಾವ ರೀತಿ ಇರುತ್ತೆ ನೆಕ್ಸ್ಟ್ ಎಪಿಸೋಡ್ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಅಂಡ್ ಟಾಕೀಸ್. ಗುಡ್ ಬೈ.